ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಭೂಮಿಕಾ. ಆ್ಯಕ್ಚುಲಿ 365 ಡೇಸ್ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಲಾಂಗ್ ಗ್ಯಾಪ್ ತೊಗೊಂಡ್ಬಿಟ್ಟೆ. ಬಿಕಾಸ್ ನಾರ್ತ್ ಕರ್ನಾಟಕ ಟ್ರಿಪ್ ಹೋಗಿದ್ವಿ ನಾವು. ಅಲ್ಲಿ ಸಿಕ್ಕಾಪಟ್ಟೆ ಚಳಿ ಇತ್ತು ಆ್ಯಂಡ್ ನೀರಲ್ಲೆಲ್ಲ ತುಂಬ ಆಟ ಆಡ್ಬಿಟ್ವಿ. ಸೊ ಅದಕ್ಕೋಸ್ಕರ ನನ್ನ ಥ್ರೋಟ್ ಇನ್ಫೆಕ್ಷನ್ ಆಗಿಬಿಡ್ತು. ತುಂಬ ದಿನ ಗಂಟ್ಲು ನೋವಿತ್ತು, ಅದು ವಾಸಿನೇ ಆಗಿರಲಿಲ್ಲ. ಆ್ಯಂಡ್ ಗಂಟ್ಲು ನೋವು ವಾಸಿ ಆಗ್ತಾ ಆಗ್ತಾ ತುಂಬ ಕೆಮ್ಮು ಸ್ಟಾರ್ಟ್ ಆಗೋಯಿತು. ಕರೆಕ್ಟಾಗಿ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಲೈಕ್ ಒಂದು 25 to 1 ಮಂತ್ ತನಕನೇ ಇತ್ತು. ಸೊ ಅದಕ್ಕೋಸ್ಕರ ಯಾವುದೇ ವೀಡಿಯೋಸ್ನ ಪೋಸ್ಟ್ ಮಾಡಿರಲಿಲ್ಲ ನಾನು. ಐ ಆಮ್ ವೆರಿ 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 ಸಾರಿ. ಇನ್ಮೇಲೆ ಆದಷ್ಟು ಹಾಗಾಗಲ್ಲ. ಎವ್ರಿ ಡೇ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ. ಆ್ಯಂಡ್ ನಾವು ಹುಷಾರಾದಮೇಲೆ ನನ್ನ ಮೈಕೆಲ್ಲೋ ಮಿಸ್ಪ್ಲೇಸ್ ಆಗಿಬಿಟ್ಟಿತ್ತು. ಎಲ್ಲ ಟ್ರಿಪ್ಪಿಂದ ಬಂದಮೇಲೆ ನಾನು ಅದನ್ನು ಯೂಸೇ ಮಾಡಿರಲಿಲ್ಲ ತುಂಬ ದಿನ. ಅದು ಯಾವುದೋ ಒಂದು ಬ್ಯಾಗ್ ಒಳಗೆ ಸೇರ್ಕೊಂಡ್ಬಿಟ್ಟಿತ್ತು. ಬ್ಯಾಗ್ ಅನ್ಪ್ಯಾಕ್ ಮಾಡಿರಲಿಲ್ಲ, ಹಾಗೆ ಒಳಗೆ ಎತ್ತಿಟ್ಬಿಟ್ಟಿದೆ. ಸೊ ಮೈಕೆಲ್ಲೂ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ವಾಯ್ಸ್ ಕ್ಲಿಯರಾಗಿ ಕೇಳಿಸಲ್ಲ ಅಂತ ಹೇಳಿಬಿಟ್ಟು ವೀಡಿಯೋಸ್ ಹಾಕೋದು ಬೇಡ ಅಂತ ಹಾಗೆ ಪುಷ್ ಮಾಡ್ಕೊಂಡು ಮುಂದೆ ಬಂದು ಆಲ್ಮೋಸ್ಟ್ 2 ಮಂತ್ಸ್ ಗ್ಯಾಪ್ ಆಗೋಯಿತು ಅಂತ ಅನಿಸುತ್ತೆ. ಬಟ್ ಈ ಗ್ಯಾಪಲ್ಲಿ ನನಗೆ ಅರ್ಥ ಆಗಿದ್ದೇನಪ್ಪ ಅಂತ ಅಂದರೆ ನನ್ನ ವ್ಲಾಗ್ಸ್ನ ಎಷ್ಟು ಜನ ಇಷ್ಟಪಟ್ಟು ನೋಡ್ತಾರೆ ಅಂತ. ನಾನು ಎಲ್ಲೇ ಹೋದರೂ ಎಲ್ಲೇ ಬಂದರೂ ನನ್ನ ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಎಲ್ಲರೂ ಹೋದ ತಕ್ಷಣ ಕೇಳ್ತಾ ಇದ್ದಿದ್ದು ಫಸ್ಟ್ ಕ್ವೆಶನೇ, ಏನಕ್ಕೆ ವೀಡಿಯೋಸ್ ಹಾಕ್ತಾಯಿಲ್ಲ. ಎಷ್ಟು ಜನ ಕೇಳಿದ್ದಾರೆ ಗೊತ್ತಾ. ಸೀರಿಯಸ್ಲಿ ನನಗಂತೂ ತುಂಬ ಖುಷಿ ಆಯಿತು ಆ್ಯಕ್ಚುಲಿ, ಇಷ್ಟೊಂದು ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದಾರಾ ಅಂತ. ಐ ಆಮ್ ವೆರಿ 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 ಗ್ರೇಟ್ಫುಲ್ ನಿಮ್ಮೆಲ್ಲರ ಲವ್ ಆ್ಯಂಡ್ ಕನ್ಸರ್ನ್ಗೆ. ಸೊ ಇನ್ನು ಮುಂದೆ ಆದಷ್ಟು ಟ್ರೈ ಮಾಡ್ತೀನಿ ವೀಡಿಯೋಸ್ನ ಪೋಸ್ಟ್ ಮಾಡೋದಕ್ಕೆ, ಮಿಸ್ ಮಾಡಲ್ಲ. ಈ 2 ಮಂತ್ಸ್ ಗ್ಯಾಪಲ್ಲಿ ನಾವು ಟ್ರಿಪ್ ಹೋಗಿದ್ವಲ್ಲ, ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ನಾವು ಟ್ರಿಪ್ ಹೋಗಿದ್ವಲ್ಲ, ಅದು ಎಲ್ಲಿ ಹೋಗಿದ್ವಿ, ಎಷ್ಟು ದಿನ ಹೋಗಿದ್ವಿ, ಆ್ಯಂಡ್ ಯಾವ ಥರ ಐಟಿನರಿನ ಪ್ರಿಪೇರ್ ಮಾಡಿದ್ವಿ ಎಲ್ಲದನ್ನು ಹೇಳ್ತೀನಿ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವ್ಲಾಗ್ಸಲ್ಲಿ. ಆ್ಯಂಡ್ ಒಂದಷ್ಟು ಹೊಸ ರೆಸಿಪೀಸ್ನ ಟ್ರೈ ಮಾಡಿದ್ದೆ, ಎಲ್ಲದೂ ತುಂಬ ಚೆನ್ನಾಗಿತ್ತು. ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು. ವೀಡಿಯೋಸ್ ಮಾಡಿ ಇಟ್ಟಿದ್ದೀನಿ, ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ ಅಂತ ಹಾಗೆ ಇಟ್ಟಿದ್ದೀನಿ. ಸೊ ಡ್ರಾಫ್ಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಫಸ್ಟು, ಅದಾದಮೇಲೆ ಹೊಸ ವೀಡಿಯೋಸ್ನ ಶೂಟ್ ಮಾಡಿ ಶೇರ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ, ಇದೇ ಥರ ನನ್ನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾಳೆ ಸಿಗ್ತೀನಿ. ಬಾಯ್.